ರೈತರ ಪರ ಸಂಘಟನೆಯಿಂದ ಕೊಡೇಕಲ್ನಲ್ಲಿ ಸೋಮವಾರ ಪ್ರತಿಭಟನೆಗೆ ರೈತರಿಗೆ ಕರೆ. ಕರವೇ ಅಧ್ಯಕ್ಷರು ಹನುಮಗೌಡ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಹೋಬಳಿಯ ಸಮೀಪದ ಮದಲಿಂಗನಹಳ್ಳಿ ಗ್ರಾಮದ ದ್ಯಾಮಣ್ಣ ತಂದೆ ಈರಪ್ಪ ಬೀಜೂರು ರೈತರಿಗೆ ಕೊಡೇಕಲ್ ಗ್ರಾಮದ ಪ್ರಶಾಂತ ಆಸ್ರೋ ಏಜೆನ್ಸಿ ಅವರು 2024-25ನೇ ಸಾಲಿನ ಮುಂಗಾರು ಹಂಗಾಮಿನ ತೊಗರಿ ಬಿತ್ತನೆ ಬೀಜ ಮಾರಾಟ ಮಾಡುತ್ತಾರೆ. ದ್ಯಾಮಣ್ಣ ಈರಪ್ಪ ಬೀಜೂರು ತಮ್ಮ 5 ಎಕರೆ ಜಮೀನಿನಲ್ಲಿ ಖರೀದಿಸಿದ ಬೀಜಗಳನ್ನು ಉಳುಮೆ ಮಾಡಿದ್ದು ಸಂಪೂರ್ಣ 5 ಎಕರೆಯಲ್ಲಿ 1 ಹಿಡಿಯಷ್ಟು ಸಹ ಬೆಳೆ ಬರದಿರುವುದು ವಿಪರ್ಯಾಸ. ಅದರ ಜೊತೆಯಲ್ಲಿ ಸಾಬವ್ವ ಗಂಡ ನಿಂಗಪ್ಪ ಸರ್ವೆ ನಂಬರ್ 5ರಲ್ಲಿ 5 ಎಕರೆ, ನಿಂಗಪ್ಪ ತಂದೆ ಸಿರಿಮುತ್ತಪ್ಪ ಸರ್ವೆ ನಂಬರ್ 9ರಲ್ಲಿ 4 ಎಕರೆ, ಜಟ್ಟವ್ವ ಗಂಡ ಬಸಪ್ಪ ಹುಲಿಬೆಂಚಿ ಸರ್ವೆ ನಂಬರ್ 76/1ರಲ್ಲಿ 4 ಎಕರೆ. ಹೀಗೆ ಹಲವಾರು ರೈತರಿಗೆ ಅನ್ಯಾಯವಾಗಿದೆ. ಭೂಮಿಗೆ ಹೋಗಿ ನೋಡಿದರೆ ಮೇಲ್ನೋಟಕ್ಕೆ ತೊಗರಿ ಬೆಳೆಗಳು ಜಮೀನಿನಲ್ಲಿ ಇದ್ರೂ ಸಹ ಅವೆಲ್ಲವೂ ಉತ್ಪನ್ನ ಬಾರದ ಬೆಳೆಗಳಾಗಿವೆ. ಕೇವಲ ಇದು ಒಬ್ಬ ರೈತನಗಳಲ್ಲ, ಅವರ ಅಂಗಡಿಯಿಂದ ಖರೀದಿಸಿದ ಬೀಜ ಹಲವಾರು ರೈತರ ಪಾಲಿಗೆ ಕಳಪೆ ಬೀಜವು ಶಾಪವಾಗಿ ಪರಿಣಮಿಸಿದೆ. ಇಂತಹ ಬೀಜ ವಿತರಣೆ ಮಾಡಿದ ಅಂಗಡಿ ಮಾಲೀಕರ ಪರವಾನಗಿಯನ್ನ ಈ ಕೂಡಲೇ ರದ್ದುಗೊಳಿಸಿ ಮತ್ತು ಬೀಜದ ಕಂಪನಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಹಾಗೆ ಅನ್ಯಾಯಕ್ಕೊಳಗಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸಲು ಕರ್ನಾಟಕ ರೈತರ ವೇದಿಕೆ ಕೊಡೇಕಲ್ಲರ ವತಿಯಿಂದ ಸೋಮವಾರದಂದು ಹೋರಾಟ ಹಮ್ಮಿಕೊಂಡಿದ್ದು, ಕರ್ವೆ ಹುಣಸಗಿ ತಾಲೂಕು ಅಧ್ಯಕ್ಷರು ಬಸವರಾಜ್ ಚನ್ನೂರು, ಕರ್ವೆ ಅಧ್ಯಕ್ಷರು ಹನುಮಗೌಡ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಾಮೂಹಿಕ ನಾಯಕತ್ವ ಹುಣಸಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅವಿನಾಶ್ ನಾಯಕ್, ಕರ್ವೆ ಬಸವರಾಜ ಕೊಂಡಗುಳಿ, ಮೋಲಾಲಿ ಸೈಯದ್ ರಾಮಲಿಂಗ ಗುಲ್ಬಾಳ್, ಅಮರೇಶ್ ಗುಡುಗುಂಟೆ, ನಜೀರ್ ಸಾಬ್ ತಮದೊಡ್ಡಿ, ರಮೇಶ್ ಜರಳಿ ಈ ಕುರಿತು ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, NKS TV4 ನ್ಯೂಸ್, ಯಾದಗಿರಿ. ಸರ್, ಈ ದಿನ ಪತ್ರಿಕಾಗೋಷ್ಠಿ ಮಾಡಲು ಕಾರಣ ಏನು ಸರ್? ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲು ಕಾರಣವೇನೆಂದರೆ, ಈ ಕೊಡೇಕಲ್ ವಲಯದ ಸುತ್ತಮುತ್ತ ಗ್ರಾಮದ ರೈತರಿಗೆ ಈ ಕೊಡೇಕಲ್ ಗ್ರಾಮದಲ್ಲಿ ವಿತರಿಸತಕ್ಕಂಥ ಕಳಪೆ ಬೀಜಗಳಿಂದ ಅನ್ಯಾಯಕ್ಕೊಳಗಾದ ರೈತರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಮುಂದಾಲೋಚನೆ ಕ್ರಮದಿಂದ ಸ್ವಲ್ಪ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಯಾವ ಉದ್ದೇಶದಿಂದ ಅಂತಂದ್ರೆ, ಈಗ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ಸರ್ಕಾರದ ಕಡೆಯನ್ನ ಆಗಲಿ ಅಥವಾ ಬೀಜ ವಿತರಣೆ ಮಾಡಿರ್ತಕ್ಕಂಥ ಅಗ್ರೋ ಏಜೆನ್ಸಿ ಕಡೆಯನ್ನ ಆಗಲಿ ಅಥವಾ ಕಂಪ್ನಿ ಕಡೆಯಿಂದ ಆಗಲಿ, ಒಟ್ಟೆ ರೈತರಿಗೆ ಒಂದು ಬೆಳೆ ನಷ್ಟವಾಗಿದ್ದಕ್ಕೆ ಪರಿಹಾರ ಸಿಗಬೇಕು ಅನ್ನೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವಲಯ ಘಟಕದಿಂದ ಒಂದು ಆಶಯ. ಆಮೇಲೆ ಸೋಮವಾರದಿಂದ ಇದಕ್ಕೋಸ್ಕರ ಅಂತಾನೆ ಕೃಷಿ ಕೇಂದ್ರದ ಮುಂದುಗಡೆಯನ್ನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕೊಡೇಕಲ್ ಕೃಷಿ ಕೇಂದ್ರ. ನನ್ನ ಹೆಸರು ದ್ಯಾಮಣ್ಣ ಬಿಜೂರೆ. ನಂದು 5 ಎಕರೆ ಹೊಲ. ನಾನು ಹೆಣ್ಮಕ್ಳಿಗೆ 1 ಎಕರೆ, ನಮ್ಮದು 4 ಎಕರೆ. ನಮ್ಮ ಹೊಲದಲ್ಲಿ ಇಲ್ಲಿ ಗುರು ಮಾಲಕರ ಬಳಿ ಬೀಜ ಹೊಲಿದ್ದಂದ್ರೆ ನಾವು ಬಿತ್ತೀವಿ. ಇಲ್ಲಿ ತನ ಗೊಬ್ಬರ, ಎಣ್ಣೆ, ಬೀಜ ಎಲ್ಲ ಕಸ ಕಡ್ಡಿ ಎಲ್ಲ ತೊಗೊಂಡು ಗೇಸಿ ಇಲ್ಲಿ ಲಾಸ್ಟಿಗೆ ಕೈ ಬಿಡ್ತೀವಿ ನಮ್ಮನ್ನು. ಈಗ ಬಗಲಾಗ ನಮ್ಮ ಅಣ್ಣರು ಆಗ್ಯಾವ, ನಮ್ಮೂ ಆಗ್ಯಾವ, ಎಲ್ಲರೂ ಆಗ್ಯಾವ. ನಮ್ಮ ಇದ್ರ ಎಲ್ಲ ಜೀರೋ ಆದವ್ರೆ ಕರ್ಕೊಂಡು ಹೋಗೇಸಿ ಹೊಲನ ತೋರಿಸಿದನ್ರಿ ಅವರು ಮಾಲಕರನ್ನ. ಅವರು ಎಲ್ಲ ಬಂದು ನೋಡಿದರೆ ಕಂಪನಿಯವರು ಅವರು ಇವರು ಅಂತಂದರೆ ಯಾರು ಬಂದೇ ಇಲ್ಲ. ಬರ್ತೀವಿ ಅಂತಂದಿದ್ರು, ಬಂದಿಲ್ಲ. ಅದಕ್ಕೆ ನಮಗೆ ಸಂಘದವ್ರನ್ನ ಬಳಿ ಬಂದ್ಗೇಸಿ ನಾವು ಹಿಂಗಾಯ್ತಪ್ಪ ನಮ್ಮ ಪರಿಸ್ಥಿತಿ ಅಂತೇಳಿ ಅವ್ರಿದ್ರೆ ಕೇಳಮ್ಮ, ನಾಳೆ ಪ್ರತಿಭಟನೆ ಹೂಡಮ್ಮ ಅಂತ ಹೇಳ್ಯಾರಿ. ಅದಕ್ಕಂತ ನನ್ನ ಹೊಲನ ನಮ್ದು ದಯವಿಟ್ಟು ಎಲ್ಲಟು ಸತ್ಯನಾಶನ ಆಗಿಬಿಟ್ಟದ್ರಿ. ಅದಕ್ಕೆ ನಾವು ಇಲ್ಲಿಗೆ ಬಂದೇವಿ. ಮತ್ತೆ ನಂದು ಒಬ್ಬಂದಾದ್ರೆ ಇಲ್ಲಿ ನಮ್ಮ ಊರಾಗ 8 ಮಂದಿ ಆ ಬೀಜ ಹಾಕ್ಯಾರಿ. ಅವ್ರು 10 ಮಂದಿನೂ ಸುತ್ತಮುತ್ತ ಹೊಲಗೊಳಗೂ ಅದಾವ್ರಿ. ಇನ್ನು ನನ್ನ ಹೊಲ ಒಬ್ಬವನ್ನ ಬಂದು ನೋಡ್ಯಾರ್ರಿ, ಉಳ್ದವ್ರು ಯಾರು ನೋಡಿಲ್ರಿ. ಅವ್ರೂ ನನಗಿಂತ ಬಲ ಅದಾವ್ರಿ.